These steps for registration of trademark in India. So, in India, we have the Trademark Act of 1999, under which the trademark can be registered. The trademark search, before filing an application, a search is conducted on the intellectual property Indian trademark database to ensure the proposed trademark is unique and does not conflict with any existing and pending trademark. ಈ ಟ್ರೇಡ್ಮಾರ್ಕು ನಾವು ಫೈಲ್ ಮಾಡೋಕ್ಕಿಂತ ಮೊದಲು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇನ್ ಇಂಡಿಯನ್ ಟ್ರೇಡ್ಮಾರ್ಕ್ ಡಾಟಾಬೇಸಲ್ಲಿ ನಾವು ಅದು ಹುಡುಕ್ತೀವಿ. ಮೊದಲು ಯಾರಾದರೂ ಅದ್ರ ಮೇಲೆ ಆಲ್ರೆಡಿ ರಿಜಿಸ್ಟರ್ ಮಾಡಿದಾರಾ ಇಲ್ಲ. ಸೊ ಸ್ಟೆಪ್ 1 ಈಸ್ ಟು ಸರ್ಚ್ ದ ಟ್ರೇಡ್ಮಾರ್ಕ್. ಇಫ್ ಆಲ್ರೆಡಿ ಸಂಬಡಿ ಎಲ್ಸ್ ಈಸ್ ಆಲ್ರೆಡಿ ದ ಓನರ್, ಈಸ್ ಇಟ್ ಆಲ್ರೆಡಿ ಬೀನ್ ರಿಜಿಸ್ಟರ್ಡ್ ಸಂಬಡೀಸ್ ನೇಮ್, ಮೊದಲೇ ಯಾರಾದರೂ ಹೆಸರಲ್ಲಿ ರಿಜಿಸ್ಟರ್ ಆಗಿದೆಯಾ ಇಲ್ಲ ಅಂತ ನಾವು ಒಂದು ಚೆಕ್ ಮಾಡ್ತೀವಿ. Then is it pending or no? If it is not registered under anybody's, then we will go to the step 2, that is filing of trademark application. ಈಗ ನಾವು the filing of the applicant file form trademark A TMA online or offline with the trademark registry can be filed by an individual, company and partnership firm or limited liability partnership also. Must mention the class of goods and services as per the nice classifications, and then applicant can use TM symbol after filing. ಇಲ್ಲಿ ನಾವು ಟ್ರೇಡ್ಮಾರ್ಕ್ನ ಅಪ್ಲಿಕೇಶನ್ ಫಾರ್ಮ್ TM ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ದಟ್ ಈಸ್ ಇಟ್ ಈಸ್ ಅವೈಲೇಬಲ್, ಆನ್ಲೈನ್ ಕೂಡ ಅವೈಲೇಬಲ್ ಇದೆ, ಆಫ್ಲೈನ್ ಕೂಡ ಅವೈಲೇಬಲ್ ಇದೆ. ವಿತ್ ಅ ಟ್ರೇಡ್ಮಾರ್ಕ್ ರಿಜಿಸ್ಟ್ರಿ, ಒಂದು ಟ್ರೇಡ್ಮಾರ್ಕ್ ರಿಜಿಸ್ಟ್ರಿನಲ್ಲಿ ನಾವು ಈ ಅಪ್ಲಿಕೇಶನ್ನ ರಿಜಿಸ್ಟರ್ ಮಾಡಬೇಕು. ಇಟ್ ಕ್ಯಾನ್ ಬಿ ಹೂ ಆಲ್ ಕ್ಯಾನ್ ಫೈಲ್ ದ ರಿಜಿಸ್ಟರ್ ಆಫ್ ದಿಸ್ ಟ್ರೇಡ್ಮಾರ್ಕ್ ಈಸ್ ದ್ಯಾಟ್ ಬೈ ಇಂಡಿವಿಜುವಲ್. ಒಬ್ಬ ಇಂಡಿವಿಜುವಲ್ಲು, ಒಂದು ಕಂಪನಿ, ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಲಿಮಿಟೆಡ್ ಲಯಬಿಲಿಟಿ ಫರ್ಮ್ ಆಲ್ಸೋ ಕೂಡ ನಾವು ಅಪ್ಲಿಕೇಶನ್ನ ಫೈಲ್ ಮಾಡಬಹುದು. ಮಸ್ಟ್ ಮೆನ್ಷನ್ ದ ಕ್ಲಾಸ್ ಆರ್ ಗೂಡ್ಸ್ ಆರ್ ಸರ್ವಿಸಸ್ ಆ್ಯಸ್ ಪರ್ ನೈಸ್ ಕ್ಲಾಸಿಫಿಕೇಷನ್ಸ್. ಇಲ್ಲಿ ನಾವು ಮೆನ್ಷನ್ ಮಾಡಬೇಕು ಯಾವ ಥರದ್ದು ಗೂಡ್ಸು, ಯಾವ ಥರದ್ದು ಕ್ಲಾಸ್ ಆಫ್ ಗೂಡ್ಸ್ ಅಥವಾ ಸರ್ವಿಸಸ್ ನೀವು ಯೂಸ್ ಮಾಡ್ತಾ ಇದ್ದೀರಂತ. ಅಪ್ಲಿಕೆಂಟ್ ಕ್ಯಾನ್ ಯೂಸ್ TM ಆಫ್ಟರ್ ಫೈಲಿಂಗ್. ನೀವು ಫೈಲ್ ಮಾಡಿದ ಕೂಡಲೇ ಕೂಡ ನೀವು TM ಅನ್ನುವಂಥ ಒಂದು ಸಿಂಬಲ್ನ, TM ಅನ್ನೋ ಒಂದು ಸಿಂಬಲನ್ನು ನೀವು ಯೂಸ್ ಮಾಡ್ಕೋಬಹುದು ಆಫ್ಟರ್ ಫೈಲಿಂಗ್ ದ ರಿಜಿಸ್ಟ್ರೇಷನ್. Then third step is examination of application. The trademark examiner examines the application on absolute and relative ground. ಇಲ್ಲಿ ನಾವು ಥರೋ ಎಕ್ಸಾಮಿನೇಷನ್ ಆಗುತ್ತೆ. ಓಕೆ, ಎಲ್ಲಿ ಅಪ್ಲಿಕೇಶನ್ ಆದಮೇಲೆ ದ ಟ್ರೇಡ್ಮಾರ್ಕ್ ಎಕ್ಸಾಮಿನರ್ ಅಂತ ಇರ್ತಾರೆ, ಅವರು absolute relative grounds, exactly they have steps of regulations, they will check everything, and then ಡಿಸ್ಟಿಂಕ್ಟಿವ್ನೆಸ್, ಇದು ಯಾವ ಥರ ಬೇರೆ ಪ್ರಾಡಕ್ಟಿಂದ ಡಿಸ್ಟಿಂಕ್ಟ್ ಇದೆ, ಮೊದಲನೇ ಸರ್ತಿ ಯಾವ ಥರ ರಿಜಿಸ್ಟರ್ ಮಾಡ್ತಾರೆ ಅದನ್ನೆಲ್ಲ ನೋಡ್ತಾರೆ. ಚೆಕ್ ದ ಸಿಮಿಲರಿಟೀಸ್ ವಿತ್ ಎಕ್ಸಿಸ್ಟಿಂಗ್ ಮಾರ್ಕ್ ಆ್ಯಸ್ ಅನ್ ಎಕ್ಸಾಮಿನೇಷನ್ ರಿಪೋರ್ಟ್ ಈಸ್ ಇಶ್ಯೂಡ್ ವಿದಿನ್ 6 to 3 months. ಓಕೆ, 3 to 6 months. ಇಲ್ಲಿ ಏನು ಮಾಡ್ತಾರೆ, ಎಕ್ಸಿಸ್ಟಿಂಗ್ ಆಲ್ರೆಡಿ ಯಾರಾದರೂ ರಿಜಿಸ್ಟರ್ ಮಾಡಿದಾರಾ, ಇದೇ ಥರ ಇದೆ ಅಂತ ಒಂದು ಥರೋ ಎಕ್ಸಾಮಿನೇಷನ್ ಆಗುತ್ತೆ. ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡಿಬಿಟ್ಟು 3 ರಿಂದ 6 ತಿಂಗಳವರೆಗೆ ಇದನ್ನು ರಿಪೋರ್ಟ್ ಪ್ರಿಪೇರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡ್ತಾರೆ. ದೆನ್ reply to the examination report. If the subjects are raised, the applicant must submit the written reply within 30 days. ಇಲ್ಲಿ ನಮಗೆ ಇವರು ಎಕ್ಸಾಮಿನರ್ ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ನ ಅಪ್ಲಿಕೆಂಟು ಮತ್ತೆ ರಿಟರ್ನ್ ಅಲ್ಲಿ ರಿಪ್ಲೈ ಮಾಡಬೇಕು. ಒಂದು 30 ದಿನದಲ್ಲಿ ಅವನು ಮತ್ತೆ ವಾಪಸ್ಸು ಕೋರ್ಟಿಗೆ ವಾಪಸ್ ಬರಬೇಕು. ಆ್ಯಂಡ್ ದೆನ್ ಹಿ ಶುಡ್ ಅಪ್ಲೈ ವಿತ್ ದ ರಿಜಿಸ್ಟರ್. ದ ಕ್ಲಾಸಿಫಿಕೇಷನ್ ಆ್ಯಂಡ್ ಎವಿಡೆನ್ಸ್ ಮೇ ಬಿ ಪ್ರೊವೈಡೆಡ್. ಒಂದು ಎವಿಡೆನ್ಸು ಕೊಡಬೇಕು ಮತ್ತು ಕ್ಲಾಸಿಫಿಕೇಷನ್ ಕೂಡ ಕೊಡಬೇಕು. ಇಫ್ ನಾಟ್ ಸ್ಯಾಟಿಸ್ಫೈಡ್ ದ ಶೋ ದ ಕಾಸ್ ಆಫ್ ಹಿಯರಿಂಗ್ ಆ್ಯಂಡ್ ದೆನ್ ಮೇ ಬಿ ಶೆಡ್ಯೂಲ್ಡ್. ಅಲ್ಲಿ ಒಂದು ಇಫ್ ಹಿ ಕೆನಾಟ್ ಪ್ರೊವೈಡ್ ದ ಕರೆಕ್ಟ್ ಕ್ಲಾರಿಫಿಕೇಷನ್ಸ್ ಆರ್ ಎವಿಡೆನ್ಸ್, ಕೇಳಿರುವಂಥ ಏನಾದ್ರು ಡೌಟ್ಗಳನ್ನು, ಏನಾದ್ರು ಪ್ರಶ್ನೆಗಳನ್ನು ಎಕ್ಸಾಮಿನೇಷನ್ ಬೋರ್ಡಿಂದ ಕೇಳಿರುವಂಥದ್ದೊಂದು ಕ್ಲಾರಿಫಿಕೇಷನ್ ಕೊಟ್ಟಿಲ್ಲ ಅಂತಂದರೆ ಒಂದು ಹಿಯರಿಂಗು ಮತ್ತು ನೆಕ್ಸ್ಟು ಕೋರ್ಟಲ್ಲಿ ನೆಕ್ಸ್ಟ್ ಹಿಯರಿಂಗಿಗೆ ಶೆಡ್ಯೂಲ್ ಮಾಡ್ತಾರೆ. ಸೊ ಹಿ ನೀಡ್ಸ್ ಟು ಪ್ರೊವೈಡ್ ಅ ಕ್ಲಾರಿಫಿಕೇಷನ್ ಆರ್ ರೀಪ್ಲೇ. ಅಲ್ಲಿ ಆಗಿರುವಂಥ ಏನೋ ಒಂದು ಡುಪ್ಲಿಕೇಶನ್ ಅಥವಾ ಏನೋ ಒಂದು ರಾಂಗ್ ಮೆಸೇಜ್ ಅಥವಾ ಇನ್ಫಾರ್ಮೇಷನ್ ಇದ್ದಾಗ ಅದು ಕ್ಲಾರಿಫಿಕೇಷನ್ಸ್ ಕೊಡಬೇಕು 30 ದಿನದಲ್ಲಿ. ಕೊಟ್ಟಿಲ್ಲ ಅಂದರೆ ದ ಕೇಸ್ ವಿಲ್ ಗೋ ಟು ದ ನೆಕ್ಸ್ಟ್ ಹಿಯರಿಂಗ್. ಪಬ್ಲಿಕೇಶನ್ ಇನ್ ದ ಟ್ರೇಡ್ಮಾರ್ಕ್ ಜರ್ನಲ್. ಒನ್ಸ್ ಆಕ್ಸೆಪ್ಟೆಡ್ ದ ಟ್ರೇಡ್ಮಾರ್ಕ್ ಇಸ್ ಪಬ್ಲಿಷ್ಡ್ ಇನ್ ದ ಟ್ರೇಡ್ಮಾರ್ಕ್ ಜರ್ನಲ್. ಇಲ್ಲಿ ನಾವು ಟ್ರೇಡ್ಮಾರ್ಕ್ ಜರ್ನಲಲ್ಲಿ ಪಬ್ಲಿಷ್ ಮಾಡಿಸ್ತೀವಿ ಇದನ್ನು. ಅಲ್ಲಿ ಪಬ್ಲಿಷ್ ಆದಾಗ ಇಟ್ ಈಸ್ ಓಪನ್ ಫಾರ್ 4 monthsವರೆಗೂ ಜನರಲ್ ಪಬ್ಲಿಕ್, ಬೇರೆ ಯಾರೋ ಆ ಥರದೊಂದು ಪ್ರಾಡಕ್ಟ್ ಇದೆ ನನ್ನ ಹತ್ರ ಅಂತ ಇದ್ದಾಗ ಅವನು ಬಂದುಬಿಟ್ಟು ಹೇಳಬೇಕು, ನಾನು ಆಲ್ರೆಡಿ ಈ ಟ್ರೇಡ್ಮಾರ್ಕ್ನ ರಿಜಿಸ್ಟರ್ ಮಾಡಿದ್ದೀನಿ ಅಂತ. ಓಪನ್ ಟು ದ ಪಬ್ಲಿಕ್, ಇಟ್ ಈಸ್ ಓಪನ್ ಟು ಎವ್ರಿ ಒನ್. ಎವ್ರಿ ಪಬ್ಲಿಕ್ ಈಸ್
It has accessible to everyone, allows the third party to object if they believe in the infringes their right, ಅವರಿಗೆ ಹಕ್ಕಿದೆ ಅಂತ ಬಿಲೀವ್ ಆದಾಗ ಥರ್ಡ್ ಪಾರ್ಟಿ ಯಾರೋ ಒಬ್ಬರು ನನ್ನ ಹತ್ರ ಇದೆ, ಈ ಥರದ್ದು ನಂದು ಆಲ್ರೆಡಿ ಇದೆ ಅಂತಂದಾಗ ಹಿ ಕ್ಯಾನ್ ಹ್ಯಾವ್ ಅನ್ ಆಬ್ಜೆಕ್ಷನ್ ಆನ್ ದ ರಿಜಿಸ್ಟ್ರೇಷನ್ ಆಫ್ ಸಚ್ ಟ್ರೇಡ್ ಮಾರ್ಕ್. ಆ ಟ್ರೇಡ್ ಮಾರ್ಕ್ನ ನನ್ನ ಹತ್ರ ಆಲ್ರೆಡಿ ಇದೆ, ಇವನು ಯಾರು ಮತ್ತೆ ಹೊಸದಾಗಿ ರಿಜಿಸ್ಟರ್ ಮಾಡ್ತಾ ಇದ್ದಾನೆ ಅಂತ ಒಂದು ಅಬ್ಜೆಕ್ಷನ್ನ ಅವನು ರೈಸ್ ಮಾಡ್ಬೋದು. ದೆನ್ ಅಪೋಸಿಷನ್ ಪ್ರೊಸೀಡಿಂಗ್ಸ್ ಇಫ್ ಎನಿ, ಇಲ್ಲಿ ಅಪೋಸಿಟ್ ಪ್ರೊಸೀಜನ್ಸ್, if opposition is filed, applicant file the counter statement and evidence and hearings are conducted, then registrar decides acceptance and rejections. ಇಲ್ಲಿ ಅಪೋಸಿಷನ್ ಫೈಲ್ ಕೇಸ್ ಮಾಡಿದಾಗ ಅವನು ಆ ಕೌಂಟರ್ ಸ್ಟೇಟ್ಮೆಂಟ್ನ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ತಾನೆ, ಎವಿಡೆನ್ಸ್ ಹಿಯರಿಂಗ್ಸ್ ಎಲ್ಲ ಮಾಡ್ತಾರೆ. ದೆನ್ ಅದು ಆಕ್ಸೆಪ್ಟ್ ಆಗಬೇಕಾ, ಡಿಸೈಡ್ ಮಾಡೋದು ಆಕ್ಸೆಪ್ಟ್ ಮಾಡಬೇಕಾ ಅಥವಾ ರಿಜೆಕ್ಟ್ ಮಾಡಬೇಕಾ ಈ ಅಪ್ಲಿಕೇಶನ್ನ ಟ್ರೇಡ್ ಮಾರ್ಕಿಂದು, ಇವನು ಸರಿ ಇದ್ದಾನೆ ಅಂತ ಅನ್ನೋದಕ್ಕೆ ಕೋರ್ಟ್ ಡಿಸೈಡ್ ಮಾಡುತ್ತೆ. ದೆನ್ ಇಫ್ ಇಟ್ ಈಸ್ ಆಕ್ಸೆಪ್ಟೆಡ್ ದ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಮಾರ್ಕ್, ನೋ ಅಪೋಸಿಷನ್, ಯಾರೇ ಅಪೋಸಿಷನ್ ಬಂದಿಲ್ಲ ಪಬ್ಲಿಕ್ ಡೊಮೇನಲ್ಲಿ ಪಬ್ಲಿಷ್ ಮಾಡಿದ ಮೇಲೆ, ಯಾರ ಹತ್ರನೂ ಇದು ಇಲ್ಲ, ಅದು ಈ ಒಂದು ಒರಿಜಿನಲ್ ಟ್ರೇಡ್ ಮಾರ್ಕ್ ಅಂತ ಪ್ರೂವ್ ಆದಾಗ ದೆನ್ ಅದು ಟ್ರೇಡ್ ಮಾರ್ಕನ್ನು ರಿಜಿಸ್ಟರ್ ಮಾಡ್ತಾರೆ. ಇಫ್ ದರ್ ಇಸ್ ನೋ ಅಪೋಸಿಷನ್ ಈಸ್ ಫೈಲ್ಡ್, ಅಪೋಸಿಷನ್ ಈಸ್ ರಿಲೆವೆಂಟ್ ಆರ್ ಇನ್ ಫೇವರ್ ಆಫ್ ಅಪ್ಲಿಕೆಂಟ್, ಟ್ರೇಡ್ ಮಾರ್ಕ್ ಈಸ್ ರಿಜಿಸ್ಟರ್ಡ್, ರಿಜಿಸ್ಟ್ರೇಷನ್ ಆಫ್ ಸರ್ಟಿಫಿಕೇಷನ್ ಈಸ್ ಇಶ್ಯೂಡ್. ಇಂತಹ ಸಮಯದಲ್ಲಿ ಇದೆಲ್ಲ ಪ್ರೂವ್ ಆದಮೇಲೆ ನಮಗೆ ಸರ್ಟಿಫಿಕೇಷನ್ನ ಇಶ್ಯೂ ಮಾಡ್ತಾರೆ. ಅಪ್ಲಿಕೆಂಟ್ ಕ್ಯಾನ್ ಯೂಸ್ ದ ಸಿಂಬಲ್ ಆರ್. ಆಫ್ಟರ್ ದಟ್ TM ಯೂಸ್ ಮಾಡ್ತಾ ಇದ್ದ ಅಪ್ಲೈ ಮಾಡಿದ ಮೇಲೆ ದೆನ್ ರಿಜಿಸ್ಟರ್ ಆದಮೇಲೆ ಇದು ಆರ್, ಕ್ಯಾಪಿಟಲ್ ಆರ್ ಮತ್ತು ಒಂದು ರೌಂಡನ್ನು ಆಗಿರುವಂಥದ್ದೊಂದು ಸುತ್ತಿರುವಂಥ ರೌಂಡ್ನ ಸಿಂಬಲ್ನ ಯೂಸ್ ಮಾಡ್ಬೋದು. ವ್ಯಾಲಿಡೇಷನ್ ಆಫ್ ರಿನ್ಯೂವಲ್, ವ್ಯಾಲಿಡಿಟಿ ಆ್ಯಂಡ್ ರಿನ್ಯೂವಲ್. ಅ ಟ್ರೇಡ್ ಮಾರ್ಕ್ ಈಸ್ ವ್ಯಾಲಿಡ್ ಫಾರ್ 10 years ಫ್ರಮ್ ದ ಡೇಟ್ ಆಫ್ ಅಪ್ಲಿಕೇಶನ್. ಇದನ್ನು ನಾವು 10 ವರ್ಷ, ಅಪ್ಲಿಕೇಶನ್ ಆಗಿದ್ದು 10 ವರ್ಷದವರೆಗೂ ನಾವು ಯೂಸ್ ಮಾಡ್ಕೋಬೋದು. ಕ್ಯಾನ್ ಬಿ ರಿನ್ಯೂಡ್ ಆ್ಯಂಡ್ ಐಡೆಂಟಿಫೈಡ್ ಎವ್ರಿ 10 years ಬೈ ಫೈಲಿಂಗ್ ಫಾರ್ಮ್ TM ಆ್ಯಂಡ್ ಆರ್. ಫೈಲಿಂಗ್ ಫ್ರಮ್ TM ಆ್ಯಂಡ್ ಆರ್, ಇಲ್ಲಿ ನಾವು 10 ವರ್ಷದವರೆಗೂ ಇದನ್ನು ರಿನ್ಯೂ ಆಫ್ಟರ್ 10 years ನಾವು ಇದನ್ನು ರಿನ್ಯೂವಲ್ ಅಥವಾ ಇನ್ನೊಂದು ಸರ್ತಿ ರಿಜಿಸ್ಟರ್ ಮಾಡ್ಕೋಬೋದು. ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಪ್ರೊವೈಡ್ಸ್ ಎಕ್ಸ್ಕ್ಲೂಸಿವ್ ರೈಟ್ ಆ್ಯಂಡ್ ಲೀಗಲ್ ಪ್ರೊಟೆಕ್ಷನ್ ಆ್ಯಂಡ್ ಬ್ರ್ಯಾಂಡ್ ರೆಕಗ್ನೈಸೇಷನ್ ಅಂಡರ್ ಟ್ರೇಡ್ ಮಾರ್ಕ್ ಆ್ಯಕ್ಟ್. ಇಲ್ಲಿ ನಿಮಗೆ ಲಾ ತುಂಬ ರಿಗರಸ್ ಪ್ರೊಟೆಕ್ಷನ್ ಕೊಡುತ್ತೆ. ಯು ವಿಲ್ ಹ್ಯಾವ್ ದ ಓನರ್ಶಿಪ್ ರೈಟ್ಸ್, ನಿಮಗೆ ಲೀಗಲ್ ಪ್ರೊಟೆಕ್ಷನ್ನು ಕೂಡ ಸಿಗುತ್ತೆ.